ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಮರುನಾಮಕರಣ ಹಿನ್ನೆಲೆ ಬೆಂಗಳೂರು ಉತ್ತರ ಜಿಲ್ಲಾ ಜನತೆಯಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕೆಲವರು ಮರುನಾಮಕರಣ ಸ್ವಾಗತ ಮಾಡಿದರೆ, ಇನ್ನು ಕೆಲವರು ಇದೆಲ್ಲ ಬೇಕಿತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ನಿರ್ಧಾರ ದೊಡ್ಡ ಡೆವಲಪರ್ ಉದ್ಯಮಿಗಳಿಗೆ ಮಾತ್ರ ಅನುಕೂಲವಾಗಲಿದೆ. ಮರುನಾಮಕರಣದಿಂದ ನಮ್ಮ ಜೀವನ ಮಟ್ಟ ಸುಧಾರಿಸುವುದಿಲ್ಲ ಅಂತ ಚಾಟಿ ಬೀಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಮಹೇಶ್ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ನೋಡೋಣ ಬನ್ನಿ. ಏನು ನಿನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಅಂದರೆ ಚಿಕ್ಕಬಳ್ಳಾಪುರ ನಂದಿಗಿರಿಧಾಮದಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೆಸರನ್ನು ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಮರುನಾಮಕರಣ ಮಾಡಿರುವಂಥದ್ದು. ಆದರೆ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಜನ ಏನಂತಾರೆ, ಅವ್ರ ಅಭಿಪ್ರಾಯ ಏನಂತ ಖುದ್ದಾಗಿ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ನಿನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಘೋಷಣೆ ಮಾಡಿರುವಂಥದ್ದು, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಬೆಂಗಳೂರು ಉತ್ತರ ಅಂತ ಮಾಡೋದ್ರಿಂದ ನಮಗೆ ಅನುಕೂಲ ಆಗಿಲ್ಲ ಅಂದ್ರೆ ನಮ್ಮ ಮಕ್ಕಳಿಗೆ ಮುಂದಿನ ಶೈಕ್ಷಣಿಕಾಗಲಿ ಅಭಿವೃದ್ಧಿಗಾಗಲಿ ಉತ್ತಮ ಬೆಳವಣಿಗೆ ಅಂತ ನಾನು ಅಂತೀನಿ. ಮಾಡಿರೋದು ಒಳ್ಳೆಯದೇ ನನ್ನ ಅಭಿಪ್ರಾಯ. ರಾಜಕೀಯ ಲಾಭಕ್ಕಾಗಿ ರಿಯಲ್ ಎಸ್ಟೇಟ್ ಉದ್ಯಮಿನ ಬೆಳೆಸೋಕ್ಕಾಗಿ ಈಗ ಕ್ರಮ ಆಗಿದೆ ಅನ್ನೋ ಒಂದು ಆರೋಪ ಇದೆ ಸರ್. ಅದು ಎಲ್ಲ ಸರ್ಕಾರಗಳು ಬಂದಾಗೂ ಅದೇ ರೀತಿ ಮಾಡ್ತವೆ. ಸರಿ ತಪ್ಪು ಅನ್ನೋದನ್ನು ಎಲ್ಲರೂ ಸೇರ್ತಿ ಒಬ್ಬರು ತೀರ್ಮಾನ ಆಗಲ್ಲ. ಸರ್ಕಾರದ ವಿರುದ್ಧ ನಾವು ಈಜಕ್ಕೂ ಆಗಲ್ಲ, ಅಷ್ಟು ಹೇಳಬಲ್ಲೆ. ಒಟ್ಟಿನಲ್ಲಿ ಈ ಸರ್ಕಾರದ ಅಭಿಪ್ರಾಯ ಒಮ್ಮತ ನಿರ್ಧಾರಕ್ಕೆ ನಿಮ್ಮ ಒಮ್ಮತ ಇದೆ? ಹೌದು, ಸಹಮತ ಇದೆ ಸರ್. ಮಾಡಿರೋದಂಥದ್ದು ಉತ್ತಮವಾದ್ದೇ. ಒಂದು ಸರ್ಕಾರ ಒಂದು ಜಿಲ್ಲೆನ ಹೆಸರು ಬದಲಾವಣೆ ಮಾಡಬೇಕಂದ್ರೆ ಉನ್ನತ ಮಟ್ಟದ ವಿದ್ಯಾವಂತರನ್ನ ಮತ್ತು ಎಲ್ಲ ತೆಗೆದು ತಿಳ್ಕೊಂಡೇ ಮಾಡೋಂಥದ್ದು. ಏಕಾಏಕಿ ನಿರ್ಧಾರ ಮಾಡೋಂಥದ್ದೆಲ್ಲ ಇದು. ಮಾಡಿರೋದು ಉತ್ತಮವಾಗಿದೆ. ಅಭಿವೃದ್ಧಿ ಅಂತ ಖಂಡಿತವಾಗುತ್ತೆ. ನಮ್ಮದು ಸಮ್ಮತ ಇದೆ ಸರ್. ಮಾಡಿರೋದು ಸಮ್ಮತ ಇದೆ. ಖುಷಿ ಪಡ್ತೀರಿ ನಾವು. ನಮ್ಮನ್ನು ಒಂದು ನಗರ ಜಿಲ್ಲೆಗೆ ಸೇರ್ಪಡೆ ಆಯ್ತು ಅನ್ನೋದು ನಮ್ಗೊಂದು ಖುಷಿ ಇದೆ. ನಮ್ಮ ಭೂಮಿ ಎಲ್ಲನೂ ಸಹ ಮಾರ್ಕೆಟ್ ವ್ಯಾಲ್ಯೂ ಬರುತ್ತೆ. ಶೈಕ್ಷಣಿಕವಾಗಿ ಉನ್ನತ ಮಟ್ಟಕ್ಕೆ ಕೇಳ್ತೀರಿ. ಇವೆಲ್ಲ ಆಗಿರೋದ್ರಿಂದ ನಮಗೂ ಸ್ವಲ್ಪ ಖುಷಿಯಾಗಿದೆ ಸರ್. ಇವಾಗ ಸಿದ್ದರಾಮಯ್ಯನವರ ಸರ್ಕಾರದಾಗೆ ಈ ರಾಮನಗರ ಜಿಲ್ಲೆನ ದಕ್ಷಿಣ ಮಾಡಿಕೊಟ್ರು. ಕುಮಾರಸ್ವಾಮಿ ಸರ್ಕಾರದಾಗೆ ಬೆಂಗಳೂರು ಗ್ರಾಮಾಂತರನ ರಾಮನಗರ ಮಾಡಿದರು. ಆಮೇಲೆ ಕೋಲಾರನ ಚಿಕ್ಕಬಳ್ಳಾಪುರ ಮಾಡಿದರು. ಇದೆಲ್ಲ ಓಕೆ ಅನಿಸುತ್ತೆ. ಆದರೆ ಇವಾಗ ಹೆಸರು ಬದಲಾವಣೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದು ಚೆನ್ನಾಗಿರ್ತದ? ನೋಡಿ, ಇವಾಗ ರಾಮನಗರನ ದಕ್ಷಿಣ ಮಾಡಿದ್ರು, ಬೆಂಗಳೂರು ಗ್ರಾಮಾಂತರನ ಉತ್ತರ ಮಾಡ್ತಾವ್ರೆ. ಇವಾಗ ಹೆಗ್ಡೆಯವ್ರ ಕಾಲದಾಗೆ 1983ರಾಗೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮಾಡಿದ್ರು. 8 ತಾಲೂಕು. 8 ತಾಲೂಕು ಅವರು ಎಲ್ಲಿ ಓದ್ತಿದ್ರು? DC ಆಫೀಸ್ಗೆ, TV ಟವರ್ ಹತ್ರ ಓದ್ತಾ ಇದ್ವಿ. ಎಷ್ಟು ವಿಶ್ವೇಶ್ವರಯ್ಯ ಅವ್ರ ಹತ್ರ ಹೋಗ್ತಾರೆ. ಒಂದ್ಸಾರಿ ಸಿಕ್ಕಿದ್ರು, ಒಂದ್ಸಾರಿ ಸಿಕ್ತಿರಲಿಲ್ಲ. ರೈತರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಅವ್ರೇನು ಮಾಡಿದ್ರು, ಇಲ್ಲೇ ಗ್ರಾಮಾಂತರ ಅಂತ ತಗೊಂಬಂದು ಇಲ್ಲೇ ಕೃಷ್ಣ ಬೈರೇಗೌಡರು ಮಾಡಿದ್ರು. ಇದೆಲ್ಲ ನಮ್ಮ ಅನಿಸಿಕೆ ಪ್ರಕಾರ ಸರ್, ನಮ್ಮ ಬಡವ್ರಿಗೆ ಸಂಬಂಧಿಸವಲ್ಲ. ಇದು ಮಧ್ಯವರ್ತಿಗಳಿಗೆ ಸಂಬಂಧಿಸಲ್ಲ. ಇವ್ರು ಏನಿದ್ರು ಬಿಲ್ಡರ್ಸ್ಗೆ, ದೊಡ್ಡ ಇವ್ರಿಗೆ, ಅವ್ರಿಗೆ ಹೊರತು ಬಡವ್ರ ಬಗ್ಗರಿಗೆ ಇದು ಸಮಂಜಸವಲ್ಲ. ಇದಿಷ್ಟು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂದರೆ ಬೆಂಗಳೂರು ಉತ್ತರ ಜಿಲ್ಲೆ ದೇವನಹಳ್ಳಿ ಭಾಗದ ಜನರ ಅಭಿಪ್ರಾಯ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಹೇಶ್ BM ಗ್ಯಾರಂಟಿ ನ್ಯೂಸ್, ದೇವನಹಳ್ಳಿ.